ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಸಂಕಲ್ಪ ಸಿದ್ಧಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ನಾನು ಇವತ್ತಿನ ದಿನ ನಾಳೆ ಬರುವಂತಹ 22ನೇ ತಾರೀಕು ನಾವು ಶ್ರೀರಾಮನ ಪ್ರತಿಷ್ಠಾಪನೆಯ ದಿನ ಇನ್ನೇನು ಬಂದೇ ಬಿಡ್ತು. ಕೆಲವೇ ಕ್ಷಣಗಳಂತಲೇ ಹೇಳಬಹುದು. 500 ವರ್ಷಗಳ ಭಾರತೀಯರ ಕನಸು ನಾಳೆ ನನಸಾಗಲಿದೆ. ನಾವು ಪ್ರತಿಷ್ಠಾಪನೆ ಮಾಡುವಂತಹ ದಿನದಲ್ಲಿ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಇದನ್ನು ಆಚರಿಸ್ಬೇಕಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ನೀವು ನಿಷ್ಠೆಯಿಂದ ಭಕ್ತಿಯಿಂದ ಶ್ರೀರಾಮನ ಜಪಿಸಿದಲ್ಲಿ ನೀವೇನೇ ಅಂದ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳೆಲ್ಲ ದೂರ ಆಗಿ ತುಂಬ ಯಶಸ್ಸು ಸಿಗುತ್ತೆ ನಿಮಗೆ. ನಾವು ಯಾವ ಥರ ನಾವು ಇದನ್ನು ಆಚರಿಸ್ಬೇಕಂತಂದರೆ, ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲಿ ಜಾತ್ರೆ ಮಾಡ್ದಂಗೆ ಆಗಿರಬೇಕು, ಹಬ್ಬ ಮಾಡ್ದಂಗೆ ಆಗಿರಬೇಕು. ಅಷ್ಟು ಖುಷಿ ವಾತಾವರಣ, ಅಷ್ಟು ದೇವರ ಧ್ಯಾನ ಜಪದಲ್ಲೇ ಮುಳುಗಿರ್ಬೇಕು ನಾವು. ಮೊದಲೇದಾಗಿ ಮನೆ ಮುಂದೆ ನಾವು ಚೆನ್ನಾಗಿ ರಂಗೋಲಿ ಹಾಕಬೇಕು. ಮನೆ ಬಾಗಿಲಿಗೆ ನಿಮಗೆ ಸಿಂಪಲ್ ಆಗಿ ಬಂದರೆ ಸಿಂಪಲ್ ಹಾಕಿ, ಚೆನ್ನಾಗಿ ಬಂದರೆ ಚೆನ್ನಾಗಿ ಹಾಕಿ ರಂಗೋಲಿನ. ಒಟ್ಟಿನಲ್ಲಿ ಬಾಗಿಲ ಮುಂದೆ ರಂಗೋಲಿ ಇರಲಿ. ಎರಡನೇದಾಗಿ ನೀವು ಮನೆಯೆಲ್ಲ ಶುಚಿಗೊಳಿಸಿ ಮನೆ ಬಾಗಿಲಿಗೆ ದೇವ್ರ ಮನೆಯಲ್ಲಿ ತಳಿರು ತೋರಣ ಎಲ್ಲ ಕಟ್ಟಬೇಕು. ಕಟ್ಟಿದ ನಂತರ ಸ್ನಾನ ಮಾಡ್ಕೊಳ್ಳಿ. ಎಲ್ಲ ಮನೆಯವರೆಲ್ಲ ಸ್ನಾನ ಮಾಡಿಬಿಟ್ಟು ಮಂತ್ರಾಕ್ಷತೆಯನ್ನು ನಾವು ತಲೆ ಮೇಲೆ ಹಾಕೋಬೇಕು. ಶ್ರದ್ಧೆಯಿಂದ ಎಲ್ಲರೂ, ಮಕ್ಕಳಿಗಾಗಲಿ ಮನೆಯವ್ರಿಗಾಗಲಿ, ನೀವು ಕೂಡ ತಲೆ ಮೇಲೆ ಒಂದೆರಡು ಮಂತ್ರಾಕ್ಷತೆ ಇರಲಿ. ಅದಾದ ನಂತರ ಮನೆಯಲ್ಲಿ ನಾವು ಹೆಸರುಬೇಳೆ, ಕೋಸಂಬರಿ ಮತ್ತು ಪಾನಕ ಮಾಡಬೇಕು. ಶ್ರೀರಾಮನಿಗೆ ಪ್ರಿಯವಾದ ಕೋಸಂಬರಿ ಮತ್ತು ರಾಮನವಮಿ ದಿನ ಕೋಸಂಬರಿ ಮತ್ತು ಪಾನಕ ಮಾಡ್ತಾರೆ. ಅದನ್ನು ನೀವು ನಾಳೆ ದಿನ ಮಾಡಬೇಕಾಗತ್ತೆ. ಪಾನಕ ಮತ್ತು ಕೋಸಂಬರಿನ ಮಾಡಿಬಿಟ್ಟು ಮನೆ ಮಂದಿ ಎಲ್ಲ ಸ್ವೀಕರಿಸ್ಬೇಕು. ಅದನ್ನು ನಿಮ್ಮ ಸುತ್ತಮುತ್ತ ಜನರಿಗೆ ಕೂಡ ಹಂಚಿ, ಸ್ವಲ್ಪ ಆಗಲಿ ಎಲ್ಲರಿಗೂ ಹಂಚಿಬಿಟ್ಟು ತಿನ್ನಿ. ಮತ್ತು ನಾವು ಇಡೀ ದಿನ ಎಲ್ಲ ಶ್ರೀರಾಮನ ಮಂತ್ರ ಹೇಳಬೇಕು. ಶ್ರೀರಾಮನ ಮಂತ್ರದಲ್ಲಿ ತುಂಬ ಶಕ್ತಿ ಇದೆ. ನೀವು ನಿಷ್ಠೆಯಿಂದ ಮಾಡಿ. ರಾಮ ಒಲ್ದೆ ಒಲಿತಾನೆ. ಅದೇನಪ್ಪ ಅಂತಂದರೆ, ದಿನವಿಡೀ ನಾವು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಪಠಿಸ್ತಿರ್ಬೇಕು. ಅದು ಬಿಟ್ಟರೆ ನಾವು ಬಾಯಲ್ಲಿ ಬೇರೆ ಏನು ಶಬ್ದ ಹೇಳಲೇಬಾರ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಮತ್ತು ಮನೆಯಲ್ಲಿರುವಂತಹ ಸಣ್ಣ ಮಕ್ಕಳಿಗೂ ಕೂಡ, ನಿಮ್ಮ ಮಕ್ಕಳಿಗೂ ಕೂಡ ನೀವು ಆದಷ್ಟು ಈ ಮಂತ್ರವನ್ನು ಹೇಳಿಕೊಡಿ. ಮತ್ತು ನೀವು ರಾಮಕೋಟಿಯನ್ನು ಬರೆಯೋದಾದರೆ ನಾಳೆ ತುಂಬ ಒಳ್ಳೆಯ ದಿನ ಇದೆ, ಸ್ಟಾರ್ಟ್ ಮಾಡಬಹುದು. ನೀವು ನಿಮ್ಮ ಸಂಕಲ್ಪ ಮಾಡಿಬಿಟ್ಟು ನಿಮ್ಮ ಜೀವನದಲ್ಲಿ ಏನೇ ಆಸೆಗಳಿದ್ರೂ ಕೂಡ ನನಗೆ ಈಡೇರಿಸಪ್ಪ ಅಂಥೇಳಿ ನೀವು ಅದನ್ನು ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ನೀವು ನಾಳೆಯಿಂದ ರಾಮಕೋಟಿ ಕೂಡ ಬರೀಬಹುದು. ತುಂಬ ಒಳಿತಾಗುತ್ತೆ ರಾಮಕೋಟಿ ಬರೆಯೋದ್ರಿಂದ. ಮತ್ತು ರಾಮನ ಜಪ ಮಾಡಬೇಕು. ನೀವು ಇಡೀ ದಿನ ರಾಮನ ಜಪ ಮಾಡಿ. ಮತ್ತು ದೀಪವನ್ನು ಕೂಡ ಹಚ್ಚಬೇಕಾಗತ್ತೆ. ನೀವು ಬೆಳಗ್ಗೆನೂ 2 ದೀಪ ಹಚ್ಚಿಡಿ ಮನೆ ಬಾಗಿಲಲ್ಲಿ. ಅದಾದ ನಂತರ ಶುಭ ಸಂಜೆ ಕಾಲ ಉತ್ತರ ಕಡೆ ಮಖ ಮಾಡ್ಕೊಂಡು ನಿಂದ್ರಿ. ಉತ್ತರ ದಿಕ್ಕಿನಲ್ಲಿ ಉತ್ತರ ಕಡೆ ಮಖ ಮಾಡ್ಕೊಂಡು ನಿಂತ್ಬಿಟ್ಟು ಭಕ್ತಿಯಿಂದ ಶ್ರೀರಾಮನ ಜಪಿಸ್ಬೇಕು. ನಾವು ಶ್ರೀರಾಮನ ನೆನೆದು ದೀಪಗಳನ್ನು ಬೆಳಗಬೇಕಾಗುತ್ತೆ. 9 ದೀಪಗಳನ್ನು ಬೆಳಗಿಸಿ. ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳ ಕೈಯಲ್ಲೂ ಬೆಳಗಿಸಬಹುದು. ನೀವು ಕೂಡ ಬೆಳಗಿ. ಪ್ರತಿಯೊಬ್ಬರು ಕೂಡ ಶ್ರದ್ಧೆಯಿಂದ ಬೆಳಗಬೇಕು ದೀಪಗಳನ್ನು. ನೀವು ಎಷ್ಟು ಶ್ರದ್ಧೆಯಿಂದ ಬೆಳಗ್ತೀರಂತಂದರೆ, ನಾವು ದೀಪಾವಳಿ ಸಂಭ್ರಮದಲ್ಲಿ ಯಾವ ಥರ ಲಕ್ಷ್ಮೀ ಪೂಜೆ ಮಾಡ್ತೀವಲ್ವ, ಅಷ್ಟು ಶ್ರದ್ಧೆ ಭಕ್ತಿ ನಿಷ್ಠೆ ಎಲ್ಲ ಇರಲಿ ರಾಮನ ಜಪ ಮಾಡುವಾಗ. ಮತ್ತು ಇನ್ನು ಶ್ರೀರಾಮನ ಪ್ರತಿಷ್ಠಾಪನೆ ದಿನ ನಾವು ಹಬ್ಬದಂತೆ ಆಚರಿಸ್ಬೇಕಾಗುತ್ತೆ. ನಾವು ಎಷ್ಟೋ ರಾಮನ ಜಪ ಮಾಡಿದ್ರೂ ನಮಗೆ ಕಡಿಮೆನೇ. ಅಷ್ಟು ಶಕ್ತಿಶಾಲಿ ಆಗಿದೆ ಶ್ರೀರಾಮನ ಜಪ ಮಾಡೋದ್ರಿಂದ. ನಾವು ನಿಮಗೆ ಮನೆಯಲ್ಲಿ ಯಾವುದಾದ್ರೂ ಶ್ರೀರಾಮನ ಪುಸ್ತಕಗಳಿದ್ದರೂ ಕೂಡ ಈ ಟೈಮ್ನಲ್ಲಿ ನೀವು ಓದಬಹುದು, ಮಕ್ಕಳಿಗೂ ಕೂಡ ಕೊಡಬಹುದು. ಆದಷ್ಟು ನಾಳೆ ದಿನ ನೀವು ರಾಮನ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ರಾಮನ ಜಪ ಮಾಡಿ, ತುಂಬ ಒಳಿತಾಗುತ್ತೆ. ಮತ್ತು ಇದಲ್ಲದೆ ನಾವು
ಇನ್ನೇನು ಬೇರೆ ಬೇರೆ ಮಾಡಬೇಕಂತಂದರೆ ಹೊಸ ಬಟ್ಟೆಗಳನ್ನು ಧರಿಸಿ, ನಿಮ್ಮ ಕೈಲಾದಷ್ಟು ಶಕ್ತಿ ಇದ್ದರೆ ಧರಿಸ್ಬೋದು, ಇಲ್ಲಾಂದರೆ ನಮ್ಮ ಮನೆಯಲ್ಲಿರುವಂತಹ ಬಟ್ಟೆಗಳನ್ನೇ ಉಡಬಹುದು. ಮತ್ತು ಶಕ್ತಿ ಇದ್ದಲ್ಲಿ ನಾವು ದೇವರಿಗೆ ವಿವಿಧ ಬಗೆಯ ಪುಷ್ಪಗಳನ್ನು ಕೂಡ ನಾವು ದೇವರ ಮನೆಯಲ್ಲಿ ಅಲಂಕರಿಸಬಹುದು. ಇದು ರಾಮಂದು ನಮಗೆ ಮಂತ್ರಾಕ್ಷತೆಯ ಜೊತೆ ಇರುವಂಥ ಫೋಟೋ ಏನು ಕೊಟ್ಟಿದ್ರಲ್ವ ಸ್ನೇಹಿತರೆ, ಅದನ್ನು ಕೂಡ ನಾವು ದೇವ್ರ ಫೋಟೋ ಹೆಂಗೆ ಪೂಜೆ ಮಾಡ್ತೀವಲ್ವ ದಿನನಿತ್ಯ, ಅದೇ ಥರ ಆ ಫೋಟೋನ ಪೂಜೆ ಮಾಡಬಹುದು. ಅದಲ್ಲದೆ ನೀವು ಅದಕ್ಕೆ ಒಂದು ಗ್ಲಾಸ್ ಫ್ರೇಮ್ ಮಾಡಿಸಿ ಕೂಡ ದಿನಾಲು ಪೂಜೆ ಮಾಡಬಹುದು. ಆ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಬಿಟ್ಟು ವಿಭೂತಿ ಕುಂಕುಮನ ಹಚ್ಚಿಬಿಟ್ಟು ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ, ಆ ರಾಮ ನಮ್ಮ ಮನೆಯನ್ನು ಯಾವಾಗಲೂ ಭದ್ರವಾಗಿ ಕಾಯುತ್ತಾನೆ. ಯಾವುದೇ ದುಷ್ಟಶಕ್ತಿಗಳು, ಯಾವುದೇ ನಮ್ಗೆ ಅಡ್ಡ ಶಕ್ತಿಗಳು ಬರಲಾರ್ದಂಗೆ, ಎಂಥ ಕಷ್ಟಗಳಿದ್ರೂ ಕೂಡ ಮಂಜಿನ ಥರ ಕರಗೋಗಬೇಕು, ಅಷ್ಟು ನಮ್ಮ ಮನೆಯನ್ನು ಭದ್ರವಾಗಿಟ್ಟು ಕಾಯ್ತಾನೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ನಾವು ವಿಡಿಯೋದಲ್ಲಿ ಯಾವ ಥರ ನಾಳೆ ಬರುವಂತಹ 22ನೇ ತಾರೀಕು ಸೋಮವಾರ ಏನೇನು ಮಾಡಬೇಕಂತ ವಿಡಿಯೋದಲ್ಲಿ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ನೀವು ಇದೆಲ್ಲ ಮಾಡಿದ್ದಾದರೆ ನೀವು ಅಯೋಧ್ಯೆಗೆ ಹೋಗಿ ಬಂದಷ್ಟೇ ನಿಮಗೆ ಪುಣ್ಯ ಸಿಗುತ್ತೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ ಎಲ್ಲರಿಗೂ.